ಇದು ನಿಮ್ಮ ಮುಂದೆ ಇರುವಂತೆ ಭಾರತ ಪಾಕಿಸ್ತಾನ ಗಡಿಯಿಂದ ಬರುತ್ತಿರುವ ದೇಶದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಗೆಳೆಯರೆ, ಈಗ ಎಲ್ಎಸಿ ಮೇಲೆ ಸ್ಥಿತಿ ಎಂದಿಗಿಂತಲೂ ಭಯಂಕರವಾಗಿ ಬಿಗಿತಗೊಂಡಿದೆ. ಇಂದು ರಾತ್ರಿಯಿಂದ ಬರುತ್ತಿರುವ ಮಾಹಿತಿ ನಿಜವಾಗ್ಲೂ ದಿಗ್ಭ್ರಾಂತಿ ತಂದಿದೆ. ದೇಶದ ದೊಡ್ಡ ದೊಡ್ಡ ರಕ್ಷಣಾ ತಜ್ಞರು ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಬಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಸ್ಥಿತಿ ಕೈಯಿಂದ ಹೋಗಿದೆ, ಯಾವ ಕ್ಷಣದಲ್ಲಾದರೂ ಏನೇ ಆಗಬಹುದು ಅಂತ. ಉಪಗ್ರಹ ಚಿತ್ರಗಳು ಈ ಸ್ಥಿತಿ ಎಷ್ಟು ವಿಸ್ಫೋಟಕವಾಗಿದೆ, ಎಷ್ಟು ಅಪಾಯಕಾರಿಯಾಗಿ ತಿರುಗಿದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತಿವೆ. ಈಗ ಎಲ್ಎಸಿ ಮೇಲೆ ಭಾರತೀಯ ಫೈಟರ್ ಜೆಟ್ಗಳ ಗುಂಡಿನ ಶಬ್ದ ಒಂದೇ ಕ್ಷಣ ಕೂಡ ನಿಲ್ಲದೆ ಕೇಳುತ್ತಿದೆ. ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಜೆಟ್ಗಳು, ಭಾರತೀಯ ಸೈನಿಕರು, ಟ್ಯಾಂಕ್ಗಳು, ಆರ್ಟಿಲರಿ ಗನ್ಗಳು ಎಲ್ಲವೂ ಒಟ್ಟಿಗೆ ಎಲ್ಎಸಿ ತುಂಬಾ ಮೋಹರಾಯಿಸಲಾಗಿದೆ. ಸುಮಾರು 34 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಭಾರತ್ ಪೂರ್ತಿ ನಿಯಂತ್ರಣ ತೆಗೆದುಕೊಂಡಿದೆ. ಪಾಕ್ ವಶದ ಅನೇಕ ಚೌಕಿಗಳನ್ನು ಧ್ವಂಸ ಮಾಡಿ ಆ ಪ್ರದೇಶವನ್ನು ಸಂಪೂರ್ಣವಾಗಿ ತನ್ನ ಒಡಂಬಡಿಕೆಗೆ ತಂದುಕೊಂಡಿದೆ. ಅಲ್ಲಿ ಈಗಾಗಲೇ 60,000ಕ್ಕಿಂತ ಹೆಚ್ಚು ಭಾರತೀಯ ಯೋಧರು ಮೋಹರಾಯಿಸಲಾಗಿದ್ದಾರೆ. ಪಿಒಕೆಯಲ್ಲಿಯೂ ಪರಿಸ್ಥಿತಿ ಇದೇ ರೀತಿ. ನೀವು ಈ ವಿಡಿಯೋ ನೋಡುತ್ತಿರುವ ಈ ಕ್ಷಣಕ್ಕೆ ಆ ಪ್ರದೇಶ ಇನ್ನಷ್ಟು ಭಾರತ್ ನಿಯಂತ್ರಣಕ್ಕೆ ಬಂದಿದೆ. ಭಾರತ್ ಆ ಪ್ರದೇಶದ ಮೇಲೆ ಪೂರ್ತಿ ವಿಮಾನ ಹಾರಾಟವನ್ನು ರದ್ದುಗೊಳಿಸಿ ನೋಕ್ಲೆ ಝೋನ್ ಘೋಷಿಸಿದೆ. ನೀರಿನ ಮಾರ್ಗ, ಭೂಮಾರ್ಗ, ಆಕಾಶ ಮಾರ್ಗ 3 ಕಡೆಯಿಂದಲೂ ಭಾರತ್ ಪೂರ್ಣ ನಿಯಂತ್ರಣ ಹೊಂದಿದೆ. ದಿಲ್ಲಿಯಲ್ಲಿ ನಡೆದ ಆ ದಾರುಣ ಘಟನೆಗೆ ಭಾರತ್ ಈಗ ಪೂರ್ತಿ ಪ್ರತೀಕಾರ ತೀರಿಸಿಕೊಳ್ಳಲು ನಿಶ್ಚಯಿಸಿದೆ. ಈ ಬಾರಿ ಅರ್ಧ ಸರಿ ಸಮಾಧಾನ ಅಲ್ಲ, ಅರ್ಧ ಸರಿ ಕ್ರಮ ಅಲ್ಲ, ನೇರವಾಗಿ ನಿರ್ಣಾಯಕ ಗಟ್ಟಿ ಕ್ರಮ ತೆಗೆದುಕೊಳ್ಳಲಿದೆ. ಯಾವ ಮುಂಚಿನ ಎಚ್ಚರಿಕೆ ಇಲ್ಲದೆ, ಯಾವ ತಡೆ ಇಲ್ಲದೆ ಗಡಿಯ ಮೇಲೆ ಈಗ ಭಾರತೀಯ ಟ್ಯಾಂಕ್ಗಳು ಲಾಕ್ ಆನ್ ಮೋಡ್ನಲ್ಲಿ ನಿಂತಿವೆ. ಇದು ಸಾಮಾನ್ಯ ಟ್ಯಾಂಕ್ಗಳಲ್ಲ, ಕ್ರಮ ಪೂರ್ತಿ ನಿಶ್ಚಯವಾದಾಗ ಮಾತ್ರ ಕಣಕ್ಕಿಳಿಯುವ ಟ್ಯಾಂಕ್ಗಳು. ಇವು ಕಣಕ್ಕಿಳಿದೊಡನೆಯೇ ಅರ್ಥವಾಗ್ತಿದೆ, ಈಗ ತುಂಬಾ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಯಲಿದೆ ಅಂತ. ಭಾರತ್ ಈಗ ಶೋ ಮಾಡುತ್ತಿಲ್ಲ, ನೇರವಾಗಿ ಆಪರೇಷನ್ ಮೋಡ್ಗೆ ಬಂದಿದೆ. ಗಡಿಯ ಎಲ್ಲ ಸೆಕ್ಟರ್ಗಳಲ್ಲಿಯೂ ಇಷ್ಟೊಂದು ದೊಡ್ಡ ಸೈನಿಕ ಉಪಸ್ಥಿತಿ ಇದ್ದ ಕಾರಣ ಸುತ್ತಮುತ್ತಲಿನ ಗ್ರಾಮಗಳನ್ನು ರಾತ್ರೋರಾತ್ರಿ ಖಾಲಿ ಮಾಡಿಸುತ್ತಿದ್ದಾರೆ. ಭದ್ರತಾ ಪಡೆಗಳಿಗೆ ಸ್ಪಷ್ಟ ಮಾಹಿತಿ ಬಂದಿದೆ, ಮುಂದಿನ 43 ಗಂಟೆಗಳಲ್ಲಿ ಎಂದಾದರೂ ಆಪರೇಷನ್ ಶುರುವಾಗಬಹುದು. ಆಕಾಶದಲ್ಲಿ ಈಗ ಭಾರತ್ ತನ್ನ ಅತ್ಯಂತ ಘಾತಕ ರಾಫೇಲ್ ಫೈಟರ್ ಜೆಟ್ಗಳನ್ನು ಇಳಿಸಿದೆ. ಪ್ರಪಂಚದ ಅತ್ಯಾಧುನಿಕ 4ನೇ ತಲೆಮಾರಿನ ಫೈಟರ್ ಜೆಟ್ಗಳು. ಎಲ್ಎಸಿಗೆ ಇಷ್ಟು ಹತ್ತಿರದಲ್ಲಿ ರಾಫೇಲ್ ಜೆಟ್ಗಳು ಮೊದಲ ಬಾರಿಗೆ ಕಾಣಿಸಿಕೊಂಡಿವೆ. ಇವು ಕೇವಲ ಶೋಗಾಗಿ ಬಂದಿಲ್ಲ, ಮಿಸೈಲ್ಗಳು ಲಾಕ್ ಆಗಿವೆ, ಬಾಂಬುಗಳು ಲೋಡ್ ಆಗಿವೆ, ಪೈಲಟ್ಗಳಿಗೆ ಕ್ಲಿಯರ್ ಆದೇಶ ಬಂದಿದೆ. ಇದೊಂದೇ ವಿಷಯ ಇಡೀ ಸ್ಥಿತಿಯನ್ನು ಅತ್ಯಂತ ಅಪಾಯಕಾರಿಯನ್ನಾಗಿ ಮಾಡಿದೆ. ಭಾರತ್ ಈಗ ಯಾವ ಸ್ಥಿತಿಯಲ್ಲಿಯೂ ಹಿಂದೆ ಸರಿಯುವ ಮೂಡ್ನಲ್ಲಿಲ್ಲ. ಅದಕ್ಕಿಂತ ದೊಡ್ಡ ವಿಷಯ ಏನು ಅಂದ್ರೆ, ಭಾರತ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಎಲ್ಎಸಿ ಪಿಒಕೆ ಪೂರ್ತಿ ಪಾಕಿಸ್ತಾನ ಗಡಿ ತುಂಬಾ ಆಕ್ಟಿವೇಟ್ ಮಾಡಿದೆ. ಈ ಸಿಸ್ಟಮ್ ಶತ್ರು ಮಿಸೈಲ್ಗಳು, ಡ್ರೋನ್ಗಳು, ಫೈಟರ್ ಜೆಟ್ಗಳನ್ನು ಕ್ಷಣಾರ್ಧದಲ್ಲಿ ಕೆಡವಿ ಹಾಕುವ ಶಕ್ತಿ ಹೊಂದಿದೆ. ಅಂದ್ರೆ ಭಾರತ್ ಈಗ ತನ್ನ ಆಕಾಶವನ್ನು ಪೂರ್ತಿಯಾಗಿ ಸೀಲ್ ಮಾಡಿದೆ. ಮುಂದಿನ ಹೆಜ್ಜೆ ನೇರವಾಗಿ ಭಾರೀ ಕಾರ್ಯಾಚರಣೆ ಕಡೆಗೆ ಸೂಚಿಸುತ್ತಿದೆ. ಗಡಿಯಲ್ಲಿ ಸಾವಿರಾರು ಸೈನಿಕರು, ಪ್ಯಾರಾ ಮಿಲಿಟರಿ ಪಡೆಗಳು, ಸ್ಪೆಷಲ್ ಕೋರ್ಸಸ್ ಘಟಕಗಳು ಎಲ್ಲರೂ ತಮ್ಮ ತಮ್ಮ ಸೆಕ್ಟರ್ಗಳಲ್ಲಿ ಪೊಸಿಷನ್ ತೆಗೆದುಕೊಂಡಿದ್ದಾರೆ. ಕೆಲವು ಘಟಕಗಳಿಗೆ ರಾತ್ರಿಯೇ ಟಾರ್ಗೆಟ್ ಪಾಯಿಂಟ್ಗಳನ್ನು ಅನುಮೋದಿಸಿ ಕಳುಹಿಸಲಾಗಿದೆ. ಈ ಎಲ್ಲಾ ಹೆಜ್ಜೆಗಳು ಒಂದೇ ಒಂದು ಸಂದೇಶ ಕೊಡುತ್ತಿವೆ, ಭಾರತ್ ಈಗ ಅತ್ಯುನ್ನತ ಮಟ್ಟದ ಸನ್ನದ್ಧತೆಯಲ್ಲಿದೆ. ಈ ಬೆಳವಣಿಗೆಗಳನ್ನು ನೋಡಿ ಪ್ರಪಂಚದಾದ್ಯಂತದ ಗುಪ್ತಚರ ಸಂಸ್ಥೆಗಳೆಲ್ಲ ಅಲರ್ಟ್ ಮೋಡ್ಗೆ ಹೋಗಿವೆ. ಅಮೆರಿಕದ ಗುಪ್ತಚರ ಸಂಸ್ಥೆಯು ತನ್ನ ಉಪಗ್ರಹ ಚಿತ್ರಗಳೊಂದಿಗೆ ಹೇಳಿದೆ, ಸ್ಥಿತಿ ಅತ್ಯಂತ ಉದ್ವಿಗ್ನವಾಗಿದೆ, ಭಾರತ ತುಂಬಾ ಆಕ್ರಮಣಕಾರಿಯಾಗಿ ಕಾಣುತ್ತಿದೆ ಅಂತ. ಆದರೆ ಈ ಎಲ್ಲಾ ಸುದ್ದಿಗಳ ನಡುವೆ ಇದೀಗ ಬಂದಿರುವ ತಾಜಾ ಶಾಕಿಂಗ್ ನ್ಯೂಸ್ ಪ್ರಪಂಚವನ್ನು ಮತ್ತೊಮ್ಮೆ ಆತಂಕಕ್ಕೀಡು ಮಾಡಿದೆ. ಇದುವರೆಗೂ ಭಾರತಕ್ಕೆ ಗಿಚ್ಚಿಟ್ಟು ದೊಡ್ಡ ದೊಡ್ಡ ಮಾತುಗಳಾಡುತ್ತಿದ್ದ ಪಾಕಿಸ್ತಾನ ಸೇನಾಧಿಪತಿ ಜನರಲ್ ಮುನೀರ್ ಈ ಬೆಳವಣಿಗೆಗಳ ನಂತರ ಒಮ್ಮೆಲೆ ಅಮೆರಿಕಕ್ಕೆ ಓಡಿ ಹೋಗಿದ್ದಾರೆ. ಟ್ರಂಪ್ ಜೊತೆ ಅತ್ಯಾಹಿತ ಸಭೆ ನಡೆಸಿದ್ದಾರೆ. ಆ ಸಭೆ ಕೇವಲ ಎಲ್ಎಸಿ ಪಿಒಕೆ ನಿಯಂತ್ರಣವನ್ನು ಪೂರ್ತಿಯಾಗಿ ಕಳೆದುಕೊಳ್ಳುತ್ತಿರುವ ಬಗ್ಗೆಯೇ.
ಅಂದ್ರೆ ಪಾಕಿಸ್ತಾನ ಈಗ ಎಷ್ಟು ಹೆದರಿ ಹೋಗಿದೆ ಅಂತ ನೀವೇ ಊಹಿಸಿಕೊಳ್ಳಬಹುದು. ಇದೇ ಸಮಯದಲ್ಲಿ ಭಾರತ್ ಮತ್ತೊಮ್ಮೆ ತನ್ನ ಗಟ್ಟಿ ನಿಲುವನ್ನು ಸ್ಪಷ್ಟಪಡಿಸುತ್ತಾ ಎಲ್ನಸಿ ಪಿಒಕೆ ಎರಡೂ ಕಡೆ ನೋಕ್ಲೆ ಝೋನ್ ಘೋಷಿಸಿ ಭಾರೀ ಸೈನಿಕ ನಿಯೋಜನೆ ಮುಂದುವರಿಸುತ್ತಿದೆ. ನಿಜವಾದ ಗ್ರೌಂಡ್ ರಿಯಾಲಿಟಿ ಏನು ಅಂದ್ರೆ ಪಾಕ್ ಸೈನ್ಯ ಭಯದಿಂದ ಹಿಂದೆ ಸರಿಯುತ್ತಿದೆ. ಗಡಿಯಲ್ಲಿ ಅನೇಕ ಚೆಕ್ಪೋಸ್ಟ್ಗಳನ್ನು ಖಾಲಿ ಮಾಡಿಕೊಂಡಿದೆ. ಕ್ಯಾಂಪ್ಗಳು, ಆರ್ಟಿಲರಿ ಗನ್ಗಳನ್ನೆಲ್ಲ ಬ್ಯಾಕ್ಚುಡ್ಗೆ ಎಳೆದುಕೊಳ್ಳುತ್ತಿದೆ. ಇದುವರೆಗೂ ಕ್ಯಾಮೆರಾ ಮುಂದೆ ದೊಡ್ಡ ದೊಡ್ಡ ಮಾತುಗಳಾಡಿದ ಪಾಕಿಸ್ತಾನ ಈಗ ರಾತ್ರಿ ಭಾರತದ ಕ್ರಮಗಳ ಮುಂದೆ ತನ್ನನ್ನು ಮುಖ್ಯ ರೇಖೆಯಿಂದ ಹಿಂದಕ್ಕೆ ಎಳೆದುಕೊಳ್ಳುತ್ತಿದೆ. ಪಾಕಿಸ್ತಾನಕ್ಕೆ ಯಾವಾಗಲೂ ದೊಡ್ಡ ಬೆಂಬಲಿಗನಾಗಿದ್ದ ಟರ್ಕಿ ಕೂಡ ಈಗ ಹಿಂದೆ ಸರಿದಿದೆ. ಟರ್ಕಿ ಸ್ಪಷ್ಟವಾಗಿ ಹೇಳಿದೆ, ಈ ವಿವಾದದಲ್ಲಿ ನಾವು ತಲೆ ಹಾಕುವುದಿಲ್ಲ. ಈ ಹೇಳಿಕೆಯ ನಂತರ ಪಾಕ್ ನಾಯಕತ್ವದಲ್ಲಿ ಭಾರೀ ಗಾಬರಿ ಶುರುವಾಗಿದೆ. ಸೌದಿ ಅರೇಬಿಯಾ ಕೂಡ ಕೈ ಎತ್ತಿ ಹಾಕಿದೆ. ಈ ಉದ್ವಿಗ್ನತೆಯಿಂದ ನಾವು ದೂರವಿರುತ್ತೇವೆ ಅಂತ ಸ್ಪಷ್ಟಪಡಿಸಿದೆ. ಅಂದ್ರೆ ಇನ್ನು ಏನೇ ಆದರೂ ಇಬ್ಬರ ನಡುವೆಯೇ ಆಗಲಿದೆ. ಮೂರನೇ ದೇಶ ರಕ್ಷಣೆಗೆ ಬರುವುದಿಲ್ಲ. ಪಾಕಿಸ್ತಾನಕ್ಕೆ ಇದೇ ಅತಿ ದೊಡ್ಡ ಆಘಾತ. ಆದರೆ ನಿಜವಾದ ಭೂಕಂಪ ಅಮೆರಿಕನ್ ಗುಪ್ತಚರ ವರದಿಯಲ್ಲಿದೆ. ಕಳೆದ 48 ಗಂಟೆಗಳಲ್ಲಿ ಭಾರತದ ಸೈನಿಕ ಸನ್ನದ್ಧತೆ ಇಷ್ಟು ವೇಗವಾಗಿ ಹೆಚ್ಚಿದ್ದನ್ನು ನೋಡಿ ಇದು ಸಣ್ಣ ಕಾರ್ಯಾಚರಣೆ ಅಲ್ಲ, ಫುಲ್ ಸ್ಕೇಲ್ ಆಕ್ಷನ್ ಅಂತ ಅಮೆರಿಕ ದೃಢಪಡಿಸಿದೆ. ಭಾರತ್ ಈಗ ಉಗ್ರ ಮೂಲಗಳು, ಲಾಂಚ್ ಪ್ಯಾಡ್ಗಳು, ತರಬೇತಿ ಕೇಂದ್ರಗಳನ್ನೆಲ್ಲ ಒಟ್ಟಿಗೆ ಧ್ವಂಸ ಮಾಡುವ ಹಂತಕ್ಕೆ ಬಂದಿದೆ. ಪಿಒಕೆಯಲ್ಲಿ ಭಾರತದ ಸ್ಪೆಷಲ್ ಕೋರ್ಸಸ್ ಈಗಾಗಲೇ ಒಳಗೆ 22 ಮೀಟರ್ ಒಳಗೆ ನುಗ್ಗಿವೆ. ಟಾರ್ಗೆಟ್ಗಳು ಫಿಕ್ಸ್ ಆಗಿವೆ, ಹಂತಗಳು ಫಿಕ್ಸ್ ಆಗಿವೆ. ಸ್ಥಳೀಯರು ಹೇಳುತ್ತಿರುವ ಮಾತು, ಪಾಕ್ ಸೈನಿಕರು ಕೆಲವೆಡೆ 100 ಮೀಟರ್ ಒಳಗೆ ಬಂದರೂ ಈಗ ತಮ್ಮ ಪೋಸ್ಟ್ಗಳನ್ನು ಬಿಟ್ಟು ಓಡುತ್ತಿದ್ದಾರೆ. ಈ ಮಧ್ಯೆ ಪ್ರಧಾನಿ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಮುಂದೆ ನಮ್ಮ ಭದ್ರತೆಗೆ ವಿರೋಧವಾಗಿ ನಡೆಯುವ ಪ್ರತಿಯೊಂದು ಕ್ರಮಕ್ಕೂ ಕೊನೆಯ ಹಂತದವರೆಗೂ ಉತ್ತರ ಕೊಡುತ್ತೇವೆ. ಆ ಮಾತು ಬಂದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಚಿವ, ಗೃಹ ಸಚಿವ ಇಬ್ಬರೂ ನೇರವಾಗಿ ಗಡಿ ಸೆಕ್ಟರ್ಗಳಿಗೆ ತಲುಪಿದ್ದಾರೆ. ಇಬ್ಬರ ಉಪಸ್ಥಿತಿಯು ಒಂದೇ ಸಂದೇಶ ಕೊಡುತ್ತಿದೆ, ಇನ್ನು ಕ್ರಮ ಅನಿವಾರ್ಯ. ಪಿಒಕೆಯಿಂದ ಬರುತ್ತಿರುವ ತಾಜಾ ಗ್ರೌಂಡ್ ರಿಪೋರ್ಟ್ಗಳು ಇನ್ನಷ್ಟು ಉತ್ಕಂಠೆ ಹೆಚ್ಚಿಸುತ್ತಿವೆ. ಕಳೆದ ರಾತ್ರಿ ಅಲ್ಲಲ್ಲಿ ವಿಚಿತ್ರ ಶಬ್ದಗಳು, ಭಾರೀ ವಾಹನಗಳ ಚಲನೆ, ಬುಲೆಟ್ ಪ್ರೂಫ್ ವಾಹನಗಳು, ಹೆಲಿಕಾಪ್ಟರ್ ಶಬ್ದಗಳು ಕೇಳಿಬಂದಿವೆ. ಇದೆಲ್ಲವೂ ಒಂದೇ ಸಂದೇಶ ಕೊಡುತ್ತಿದೆ, ಭಾರತದ ಸ್ಪೆಷಲ್ ಕೋರ್ಸಸ್ ಈಗ ಪಿಒಕೆ ಒಳಗೆ ಇನ್ನಷ್ಟು ಆಳಕ್ಕೆ ನುಗ್ಗುತ್ತಿವೆ. ಭಾರತ್ ಈಗ ತನ್ನ ಕಮಾಂಡ್ ಸಿಸ್ಟಮ್ ಅನ್ನು ಪೂರ್ತಿಯಾಗಿ ಅಪ್ಡೇಟ್ ಮಾಡಿಕೊಂಡಿದೆ. ಉಪಗ್ರಹ ಡೇಟಾ ರಿಯಲ್ ಟೈಮ್ನಲ್ಲಿದೆ. ಟ್ಯಾಂಕ್ಗಳ ಎಂಜಿನ್ಗಳು ನಿರಂತರವಾಗಿ ಆನ್ನಲ್ಲಿವೆ. ರಾಸೇಲ್ಗಳು ಆಳವಾದ ಕಂದಕಗಳಲ್ಲಿಯೂ ಕೆಳಗೆ ಹಾರುತ್ತಿವೆ. ಪ್ರತಿ ಕೆಲವು ಗಂಟೆಗಳಿಗೊಮ್ಮೆ ಹೊಸ ಘಟಕಗಳನ್ನು ಫ್ರಂಟ್ಲೈನ್ಗೆ ಕಳುಹಿಸುತ್ತಿದ್ದಾರೆ. ರಿಸರ್ವ್ನಲ್ಲಿರುವ ಯೋಧರನ್ನು ಈಗ ಆಕ್ಟಿವ್ ಡ್ಯೂಟಿಗೆ ತರುತ್ತಿದ್ದಾರೆ. ಇದೆಲ್ಲವೂ ಒಂದೇ ಅರ್ಥ, ಆಪರೇಷನ್ ಖೈನಲ್ ಖೇಡ್ಗೆ ಬಂದಿದೆ. ಪಾಕಿಸ್ತಾನದೊಳಗೆ ಸ್ಥಿತಿ ಈಗ ತುಂಬಾ ದಯನೀಯವಾಗಿದೆ. ಬ್ಲ್ಯಾಕ್ಔಟ್ ಕೇವಲ ವಿದ್ಯುತ್ ಕಡಿತದಿಂದಲ್ಲ, ಪ್ರಪಂಚ ತಮ್ಮ ಒಳಗಿನ ದುಸ್ಥಿತಿ ನೋಡಬಾರದು ಅಂತ ಪಾಕಿಸ್ತಾನದ ಯೋಜನೆ. ಕರಾಚಿ, ಇಸ್ಲಾಮಾಬಾದ್, ಲಾಹೋರ್ ಎಲ್ಲೆಡೆ ಭಯದ ವಾತಾವರಣ. ಜನರು ಮನೆಯಿಂದ ಹೊರಗೆ ಬರುವುದನ್ನೇ ನಿಲ್ಲಿಸಿದ್ದಾರೆ. ಪಾಕ್ ಸಚಿವರು ಒಂದೇ ಒಂದು ಮಾತು ಆಡುತ್ತಿಲ್ಲ. ಪಾರ್ಲಿಮೆಂಟ್ ಅಧಿವೇಶನಗಳು ರದ್ದು. ರಕ್ಷಣಾ ಸಚಿವಾಲಯದಲ್ಲಿ ಸೋರಿಕೆಯಾದ ಆಡಿಯೋದಲ್ಲಿ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಕೂಗಾಡುತ್ತಾ, ಭಾರತ ಸೈನ್ಯ ಮುಂದೆ ಬಂದಿದೆ, ನಾವು ತಡೆಯಲಾಗುತ್ತಿಲ್ಲ ಅಂತ ಕೇಳಿಸಿಕೊಳ್ಳುತ್ತಿದೆ. ಟರ್ಕಿ, ಸೌದಿ ಇಬ್ಬರೂ ಕೈ ಎತ್ತಿ ಹಾಕಿದ್ದು ಪಾಕಿಸ್ತಾನಕ್ಕೆ ಮತ್ತೊಂದು ಭಾರೀ ಹೊಡೆತ. ಭಾರತ್ ಇವರಿಬ್ಬರ ಜೊತೆಗಿನ ವ್ಯಾಪಾರವನ್ನು ಮೊದಲೇ ನಿಲ್ಲಿಸಿ ಅವರ ಗಂಟಲು ಹಿಂಡಿದೆ. ಪಾಕ್ ಸೈನ್ಯ ಈಗ ಪೂರ್ತಿಯಾಗಿ ಒಂಟಿಯಾಗಿ ಹೋಗಿದೆ. ಅಮೆರಿಕನ್ ಗುಪ್ತಚರ ಮತ್ತೊಮ್ಮೆ ದೃಢಪಡಿಸಿದೆ, ಭಾರತ್ ಖೈನಲ್ ಸ್ಟೇಜ್ ಸಿದ್ಧತೆಯಲ್ಲಿದೆ. ಟಾರ್ಗೆಟ್ಗಳು ಸ್ಪಷ್ಟ, ಉಗ್ರ ಲಾಂಚ್ ಪ್ಯಾಡ್ಗಳು, ತರಬೇತಿ ಶಿಬಿರಗಳು, ಕುಮ್ಮಕ್ಕು ರೂಪಿಸುವ ಕೇಂದ್ರಗಳು ಎಲ್ಲವೂ ನಿಶಾನೆಯಲ್ಲಿವೆ. ಇದರ ಮಧ್ಯೆ ಪ್ರಧಾನಿ ಮೋದಿ ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿದ್ದಾರೆ, ನಮ್ಮನ್ನು ಹೆದರಿಸಲು ಯೋಜನೆ ಹಾಕಿದವರನ್ನು ಈಗ ಬುಡದಿಂದ ಒಡೆಯುತ್ತೇವೆ. ಪ್ರತಿಯೊಂದು ಉಗ್ರ ಕಾಣವೂ ಭಾರತ ಕೈಯಲ್ಲಿದೆ. ರಾಸೇಲ್ಗಳು ನಿರಂತರವಾಗಿ ಎಲ್ನಸಿ ಮೇಲೆ ಗುಂಡಿರುತ್ತಿವೆ. ಆರ್ಮಿ ಹೆಲಿಕಾಪ್ಟರ್ಗಳು, ಮಿಸೈಲ್ಗಳು ಎಲ್ಲವೂ ಸಿದ್ಧ. ವಿಶೇಷವಾಗಿ ಅಗ್ನಿ ಸರಣಿ ಮಿಸೈಲ್ಗಳು ಡೀಪ್ ಸ್ಟ್ರೈಕ್ಗಾಗಿ ಮೋಹರಾಯಿಸಲಾಗಿವೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.
ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.